ಸರ್ವಸ್ವರೂಪೆ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಭಯಭ್ರಸ್ತ್ರಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ. ಟಿವಿ ನೈನ್ ಡಿಜಿಟಲ್ ವಾಹಿನಿಯ ವಾರಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಈ ವಾರದಲ್ಲಾಗ್ತಕ್ಕಂಥ ಆಗುಹೋಗುಗಳು, ತಿಥಿಗಳ ಮಹತ್ವ, ವಿಶೇಷವಾದ ಪರ್ವ ದಿನಗಳು, ಏನಾದರೂ ಹಬ್ಬಗಳಿದ್ದರೆ ಆಚಾರ ವಿಚಾರಗಳು, ಆಚರಣೆಗಳು, ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮವೇ ವಾರ ಭವಿಷ್ಯ. ಈ ವಾರದಲ್ಲಿ ತಾರೀಕು 30/6/2025ರಿಂದ ತಾರೀಕು 6/7/2025 ತನಕ ಈ ವಾರದಲ್ಲಾಗ್ತಕ್ಕಂಥ ಆಗುಹೋಗುಗಳು, ಹಾಗೆ ಈ ವಾರದ ವಿಶ್ವಾವಸನಾಮ ಸಂವತ್ಸರ, ಉತ್ತರಾಯಣ, ಆಷಾಢ ಮಾಸ, ಗ್ರೀಷ್ಮ ಋತು, ವಾರ ಪೂರ್ತಿ ಶುಕ್ಲ ಪಕ್ಷ ಇರುತ್ತೆ. ಹಾಗೆ ಈ ವಾರದಲ್ಲಿ ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿಯ ತನಕ ಈ ವಾರ ಇರುತ್ತೆ. ಇನ್ನು ವಾರದ ವಿಶೇಷಗಳನ್ನು ಗಮನಿಸೋಕೆ ಹೋದಾಗ ಈ ವಾರದಲ್ಲಿ ಅಮೃತ ಲಕ್ಷ್ಮೀ ವ್ರತವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು, ಹಾಗೆ ಲಿಂಗಾನಂದ ಸ್ವಾಮಿಗಳ ಆರಾಧನೆ ಇರ್ಬೋದು, ಅಗಡಿ ನಾರಾಯಣ ಜಯಂತಿ ಉತ್ಸವ ನಡೀತಕ್ಕಂಥದ್ದು, ಹಾಗೆ ಸ್ಕಂದ ಷಷ್ಠಿ ಬರ್ತಕ್ಕಂಥದ್ದು ಕೂಡ ಈ ವಾರದಲ್ಲಿರುತ್ತೆ. ಬಹುವಿಶೇಷವಾಗಿ ರಾಷ್ಟ್ರೀಯ ವೈದ್ಯರ ದಿನ ಕೂಡ ಈ ವಾರದಲ್ಲಿ ಆಚರಣೆ ಮಾಡ್ಕೊಳ್ತೀವಿ. ವೈವಸ್ವತ ಸಪ್ತಮಿ ಆಚರಣೆ ಮಾಡ್ಕೊಳ್ಳೋ ಜೊತೆಗೆ ಬಹುವಿಶೇಷವಾಗಿ ಆಷಾಢ ಮಾಸದಲ್ಲಿ ಬಹಳ ವಿಜೃಂಭಣೆಯಾಗಿ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ಕೊಳ್ತಕ್ಕಂತಹ ಆಷಾಢ ಶುಕ್ರವಾರವನ್ನು ಕೂಡ ಈ ವಾರದಲ್ಲಿ ಆಚರಣೆ ಮಾಡ್ಕೊಳ್ತೀವಿ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಮಹಾಭಿಷೇಕದ ಉತ್ಸವ ಕೂಡ ಈ ವಾರದಲ್ಲಿರುತ್ತೆ. ಸರ್ವತ್ರ ಪ್ರಥಮ ಏಕಾದಶಿಯ ಆಚರಣೆ ಕೂಡ ಈ ವಾರದಲ್ಲಿರುತ್ತೆ. ಇನ್ನು ಬಹುವಿಶೇಷವಾಗಿ ಚಾತುರ್ಮಾಸ ವ್ರತವನ್ನು ಆರಂಭ ಮಾಡ್ತಕ್ಕಂಥದ್ದು ಕೂಡ ಈ ವಾರದಲ್ಲಿರುತ್ತೆ. ಇನ್ನು ಈ ವಾರದ ಗ್ರಹಗಳ ಗೋಚಾರವನ್ನು ನೋಡೋಕೆ ಹೋದಾಗ ಯಥಾವಿಧಿಯಾಗಿ ಶನಿ ಮೀನರಾಶಿಯಲ್ಲಿ, ಹಾಗೆ ಶುಕ್ರ ವೃಷಭ ರಾಶಿಯಲ್ಲಿ ಸ್ವಂತ ಮನೆಯಲ್ಲಿ ಸಂಚಾರ ಮಾಡ್ತಾರೆ. ರವಿ ಮತ್ತು ಗುರು ಮಿಥುನ ರಾಶಿಯಲ್ಲಿ, ಕೇತು ಮತ್ತು ಹಾಗೆ ಕುಜ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ರಾಹುವು ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಈ ವಾರದಲ್ಲಿ ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತೀರಾ, ನಿಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ವಾರದ ದ್ವಾದಶ ರಾಶಿಗಳ ಫಲಾಫಲವನ್ನು ನೋಡುತ್ತಾ ಪ್ರಥಮವಾಗಿ ಮೇಷರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಈ ವಾರದಲ್ಲಿ ಮೇಷರಾಶಿಯವರಿಗೆ ಆರ್ಥಿಕವಾಗಿ ಲಾಭ ಆಗ್ತಕ್ಕಂಥದ್ದು, ಆಲೋಚನೆಗಳಲ್ಲಿ ಗಟ್ಟಿತನ ಬರ್ತಕ್ಕಂಥದ್ದು, ಸಾಕಷ್ಟು ಈಗಾಗಲೇ ಯೋಜನೆಗಳನ್ನ ಇಟ್ಕೊಂಡಿದ್ದೀರಾ, ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಉದಾಸೀನತೆ ಕಡಿಮೆ ಇರುತ್ತೆ, ನಿರ್ಲಕ್ಷ್ಯತೆ ಕಡಿಮೆ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಎಡರು ತೊಡರು ವಾರದ ಕಡೆಯ ಭಾಗದಲ್ಲಿ ಬರ್ತಕ್ಕಂಥದ್ದು, ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು, ಹಳೆಯ ಕೆಲಸ ಕಾರ್ಯಗಳಲ್ಲಿ ಪರಿಪೂರ್ಣ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಅಥವಾ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೆಲವರಿಗೆ ಪ್ಲೇಸ್ಮೆಂಟ್ ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಯಾರೋ ಏನೋ ಅನ್ಕೋತಾರೆ ಅಂತೇಳಿ ಆ ವಿಚಾರವಾಗಿ ಹೆಚ್ಚು ಗಮನವನ್ನು ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿನ ಅಭಿಪ್ರಾಯಗಳಿಗೆ ಹೆಚ್ಚು ಮನ್ನಣೆ ಕೊಡಿ. ಪ್ರಯಾಣ ಯೋಗ, ಆಕಸ್ಮಿಕ ಪ್ರಯಾಣ ಯೋಗ, ಭೂ ಕಲಹಗಳು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಭೂಮಿಯ ಕಲಹಗಳು ಕೂಡ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು, ಕೋಪತಾಪಗಳಿಗೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಆಲೋಚನೆಗಳಲ್ಲಿ ಧನಾತ್ಮಕವಾಗಿ ಆಲೋಚನೆ ಮಾಡ್ಕೊಳ್ಳಿ. ಭೂಮಿಯಿಂದ ಒಳ್ಳೆಯದಾಗುತ್ತೆ. ಬೆಳೆದ ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಹೊಸದಾಗಿ ಇಂಡಸ್ಟ್ರಿ ಇರ್ಬೋದು, ಹೊಸದಾಗಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಮೇಷರಾಶಿಯವರಿಗೆ ಬಹಳ ಅದ್ಭುತವಾದ ಲಾಭ ಇರತಕ್ಕಂಥದ್ದು. ಮನೆಯ ವಿಚಾರವಾಗಿ, ಆಸ್ತಿಯ ವಿಚಾರವಾಗಿ, ಕೋರ್ಟಿನ ವಿಚಾರವಾಗಿ ಒಂದು ಶುಭ ಸುದ್ದಿಯನ್ನು ಈ ವಾರದಲ್ಲಿ ಕೇಳ್ತೀರಾ. ಈ ವಾರದಲ್ಲಿ ತಮಗೆ ಮಂಗಳವಾರ ಮತ್ತು ಶುಕ್ರವಾರ ಬಹಳಷ್ಟು ಶುಭ ಇರತಕ್ಕಂಥ ಒಂದು ದಿನಗಳು ಕೂಡ ಇದಾಗಿರುತ್ತೆ. ಮಕ್ಕಳಿಂದ ಶುಭ ಸಮಾಚಾರ ಕೇಳ್ತೀರಾ. ಆಸ್ತಿಯ ವಿಷಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಆದರೆ ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕಗಳು ವಾರದ ಕಡೆಯ ಭಾಗದಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ತುಂಬ ಬೇಕಾದ ಬಂಧುಗಳ ಜೊತೆ ಸಹ ವಾಗ್ವಾದ ನಡೀತಕ್ಕಂಥದ್ದು, ಚರ್ಚೆಗಳು ನಡೀತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಕಾಯಿಲೆ ಬಗ್ಗೆ ಕೂಡ ನಿರ್ಲಕ್ಷ್ಯತನ ಕೂಡ ಬೇಡ. ಹೊಸ ವ್ಯವಹಾರಗಳಿಗೂ ಕೂಡ ಪ್ರಯತ್ನ ಪಡೋಕ್ಕೆ ಒಳ್ಳೆಯದಾಗುತ್ತೆ. ಹಳೆಯ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಈ ವಾರದಲ್ಲಿ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಕೇಸರಿ ಮತ್ತು ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 1 ಮತ್ತು 7 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಹಾಗೆ ಈ ವಾರದಲ್ಲಿ ಸಾಧ್ಯವಾದಷ್ಟು ಹಾಲು ಬೆಲ್ಲವನ್ನು ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ನಾರಸಿಂಹನ ದರ್ಶನ ಮಾಡ್ಕೊಳ್ಳಿ. ಓಂ ನಮೋ ಲಕ್ಷ್ಮೀ ನಾರಸಿಂಹಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಲಕ್ಷ್ಮೀ ನಾರಸಿಂಹನನ್ನು ದರ್ಶನ ಮಾಡ್ಕೊಂಡಿದ್ದೆ ಆದರೆ ಈ ವಾರದಲ್ಲಿ ಸಾಕಷ್ಟು ಶುಭ ಫಲಗಳು ಕೂಡ ಬರ್ತಕ್ಕಂಥ ಯೋಗ ಇದೆ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಜನ್ಮದಲ್ಲಿಯೇ ಸಂಚಾರ ಮಾಡ್ತಾ ಇದ್ದಾನೆ. ವೃಷಭ ರಾಶಿಯವರಿಗೆ ಈ ವಾರದಲ್ಲಿ 6ರಿಂದ 8 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಹಾಗೆಯೇ ಈ ವಾರದಲ್ಲಿ ಆರ್ಥಿಕವಾಗಿ ನಾನಾ ಆಲೋಚನೆಗಳು ಬಂದರೂ ಕೂಡ ಸ್ವಲ್ಪ ಆಸೆಗೆ ಮಿತಿ ಇಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮಾನಸಿಕವಾಗಿ ಯಾರಾದರೂ ಏನಾದರೂ ಅಂದರೆ ಅದನ್ನೇ ತುಂಬ ದೊಡ್ಡ ವಿಷಯವಾಗಿ ಪರಿಗಣನೆಗೆ ತಗೊಳ್ಳೋದು ಬೇಡ. ಹಾಗೆ ಊಹಾಪೋಹಗಳಿಗೆ ಹೆಚ್ಚು ಅವಕಾಶ ಮಾಡಿಕೊಡ್ಬೇಡಿ. ಬೇರೆಯವರನ್ನ ಗಮನಿಸಿ
ಗಮನಿಸಿ ಅಥವಾ ಬೇರೆಯವರನ್ನು ಕಂಪೇರ್ ಮಾಡ್ಕೊಳ್ಳೋದು ಈ ವಾರದಲ್ಲಿ ಅಷ್ಟು ಶುಭ ಕೂಡ ಅಲ್ಲ. ಯಾರ ಮೇಲೂ ಕೂಡ ಅವಲಂಬನೆಯನ್ನು ಮಾಡ್ಕೋಬೇಡಿ. ಆದರೆ ವಾರದಲ್ಲಿ ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಕಲಾವಿದರು ಇರ್ಬೋದು, ಸಿನಿಮಾ ನಟರು ಇರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮೋಸ ಹೋಗ್ತಕ್ಕಂಥದ್ದು, ಹಣಕಾಸಿನ ವಿಷಯದಲ್ಲಿ ಹೂಡಿಕೆ ಇರ್ಬೋದು, ನಂಬಿಕೆ ದ್ರೋಹ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾರಾದರೂ ಭೂಮಿ ಕೊಡಿಸ್ತೀವಿ, ಇನ್ನೊಂದು ವಾಹನ ಕೊಡಿಸ್ತೀವಿ, ಏನೋ ಕೊಡಿಸ್ತೀವಿ ಅಂತಕ್ಕಂಥ ಮಧ್ಯಸ್ಥರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಗೃಹ ನಿರ್ಮಾಣದ ವಿಷಯದಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು. ಆದರೆ ವಾಹನ ಯೋಗ ಚೆನ್ನಾಗಿದೆ, ಆರೋಗ್ಯ ತುಂಬ ಚೆನ್ನಾಗಿದೆ, ಮಕ್ಕಳ ವಿವಾಹ ವಿಷಯಗಳಲ್ಲಿ ಶುಭ ಆಗುತ್ತೆ. ಒಂದು ಶುಭ ಸುದ್ದಿಯನ್ನು ಈ ವಾರದಲ್ಲಿ ಕೇಳ್ತೀರಾ. ಹಾಗೆ ಈ ವಾರದಲ್ಲಿ ಸೋಮವಾರ ಮತ್ತು ಬುಧವಾರ ಸಾಕಷ್ಟು ಅದೃಷ್ಟದ ದಿನಗಳಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಆಕಸ್ಮಿಕ ಪ್ರಯಾಣ ಯೋಗ, ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಈ ಒಂದು ವೃಷಭ ರಾಶಿಯವರಿಗಿರುತ್ತೆ. ಈ ರಾಶಿಯವರು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 5 ಮತ್ತು 2 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಹಾಗೆ ಈ ವಾರದಲ್ಲಿ ಸಾಧ್ಯವಾದಷ್ಟು ಗುಲಾಬಿ ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಮಹಾಲಕ್ಷ್ಮಿಯ ಆರಾಧನೆ ಮಾಡ್ಕೊಳ್ಳಿ. ಆ ತಾಯಿಗೆ ಕೆಂಪು ಹೂಗಳಿಂದ ಅರ್ಚನೆ ಮಾಡೋದು, ಕೆಂಪು ಹೂಗಳಿಂದ ಅಷ್ಟೋತ್ರ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ಬಿಳಿಯ ವಸ್ತ್ರವನ್ನು ಯಾರಿಗಾದರೂ ವೃದ್ಧರಿಗಿರ್ಬೋದು, ಅನಾಥರಿಗಿರ್ಬೋದು ಈ ವಾರದಲ್ಲಿ ವಸ್ತ್ರದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ವಾರದಲ್ಲಿರುತ್ತೆ. ಓಂ ತ್ರಿಪುರ ಸುಂದರ್ಯೈ ನಮಃ, ಓಂ ತ್ರಿಪುರ ಸುಂದರ್ಯೈ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಈ ವಾರದಲ್ಲಿ ಜಪ ಮಾಡ್ಕೊಳ್ಳಿ. ಚಾಮುಂಡಿಯ ದರ್ಶನ ಮಾಡ್ಕೊಳ್ಳಿ, ದುರ್ಗಾದೇವಿಯ ದರ್ಶನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಬುಧ. ಈ ರಾಶಿಯವರಿಗೆ ಈಗಾಗಲೇ ಬುಧನೂ ಕೂಡ ಜನ್ಮದಲ್ಲಿಯೇ ಇದ್ದಾನೆ. ಬುಧನ ಒಂದು ಯೋಗ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆಯೇ ಈ ಒಂದು ಮಿಥುನ ರಾಶಿಯವರಿಗೆ 7 ರಿಂದ 8 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು ಆಗಿರುತ್ತೆ. ಬುಧನು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು, ಹೊಸ ಸಂಸ್ಥೆ ಸ್ಥಾಪನೆ ಮಾಡೋಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ ಬುಧವಾರ ಮತ್ತು ಶನಿವಾರ ಸಾಕಷ್ಟು ಅದೃಷ್ಟದ ಒಂದು ದಿನಗಳು ಕೂಡ ಆಗಿರುತ್ತೆ. ಅಪವಾದಗಳಿಂದ ಮುಕ್ತರಾಗ್ತೀರಾ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ. ವಿವಾಹ ವಿಷಯಗಳಲ್ಲಿ ಶುಭ ಆಗುತ್ತೆ. ಹಳೆಯ ಕಟ್ಟಡ ಅಥವಾ ಏನಾದರೂ ಹಳೆಯ ಕಟ್ಟಡ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ರೆ ಅದು ಕೂಡ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೊಸ ಸ್ಥಳಗಳನ್ನು ಅಂದರೆ ತೀರ್ಥಕ್ಷೇತ್ರಗಳನ್ನು ಭೇಟಿ ಆಗ್ತಕ್ಕಂಥ ಯೋಗ. ಅಣ್ಣ ತಮ್ಮದ್ರ ಜೊತೆ ಸಣ್ಣ ಪುಟ್ಟ ಕಲಹಗಳಾಗ್ತಕ್ಕಂಥದ್ದು, ಮಗಳ ವಿಚಾರದಲ್ಲಿ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಸಹ ಮಿಥುನ ರಾಶಿಯವರಿಗಿರುತ್ತೆ. ಅಕ್ಕ ತಂಗಿಯರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ದಾಯಾದಿಗಳ ಜೊತೆ ಒಳ್ಳೆಯ ಒಂದು ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಶುಭ ಆಗುತ್ತೆ. ವ್ಯಾಪಾರಸ್ಥರು ಸ್ವಲ್ಪ ಜಾಗೃತಿಯಾಗಿರಬೇಕು. ಎಲ್ಲೋ ಒಂದು ಕಡೆ ಅತಿಯಾದ ಒಂದು ವಿಶ್ವಾಸದಿಂದ ಎಲ್ಲೋ ಮಿಥುನ ರಾಶಿಯವರು ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ನಷ್ಟಗಳನ್ನು ಅನುಭವಿಸಬೇಕಾಗಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ರಾಜಕೀಯ ವ್ಯಕ್ತಿಗಳು ಬಹಳಷ್ಟು ಎಚ್ಚರಿಕೆಯಿಂದ ಈ ವಾರದಲ್ಲಿ ಮಿಥುನ ರಾಶಿಯವರು ಇರಬೇಕಾಗಿರುತ್ತೆ. ಈ ವಾರದಲ್ಲಿ ದಕ್ಷಿಣ ಮತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 6 ಮತ್ತು 1 ಅದೃಷ್ಟದ ಈ ಒಂದು ಮಿಥುನ ರಾಶಿಯವರಿಗಾಗಿರುತ್ತೆ. ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಿಷ್ಣು ದೇವಸ್ಥಾನವನ್ನು ದರ್ಶನ ಮಾಡ್ಕೊಳ್ತಕ್ಕಂಥದ್ದು, ವಿಷ್ಣು ದೇವಾಲಯದಲ್ಲಿ ತುಳಸಿಯನ್ನು ಕೊಟ್ಟು ಬರೋದ್ರಿಂದ ಈ ವಾರದಲ್ಲಿ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಬೆಲ್ಲದಿಂದ ಮಾಡಿದಂತಹ ಏನೇ ಪದಾರ್ಥವನ್ನು ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಚಂದ್ರ. ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಆರ್ಥಿಕ ವಿಷಯದಲ್ಲಿ ಶುಭ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥ ಯೋಗ. ಹಾಗೆ ವಾಹನ ಯೋಗ ಚೆನ್ನಾಗಿದೆ. ರೈತರಿಗೆ ಒಳ್ಳೆಯದಾಗುತ್ತೆ. ಭೂ ವ್ಯವಹಾರಗಳಲ್ಲಿ ಒಂದು ಸಾತ್ವಿಕವಾಗಿ ಸಮಾಧಾನವಾಗಿ ಎಲ್ಲೋ ಒಂದು ಕಡೆ ಪರಿಹಾರ ಆಗ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗಾಗಿರುತ್ತೆ. ಮಹಿಳೆ ಅಥವಾ ಮನೆಯಲ್ಲಿ ಯಾರ್ದೋ ಅನಾರೋಗ್ಯದ ಸಮಸ್ಯೆಯ ಬಗ್ಗೆ ಸ್ವಲ್ಪ ತೊಳಲಾಟ ಈ ವಾರದಲ್ಲಿ ಕಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಶತ್ರುಗಳು ಕೂಡ ಬಹಳಷ್ಟು ಈ ವಾರದಲ್ಲಿ ಇರ್ತಾರೆ. ಜಾಗೃತಿಯಾಗಿ ಮಾತಾಡಬೇಕು, ಜಾಗೃತಿಯಾಗಿ ಹೂಡಿಕೆ ಮಾಡಬೇಕು, ಜಾಗೃತಿಯಾಗಿ ಹಣ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಿಂದ ಕರ್ಕಾಟಕ ರಾಶಿಯವರು ಇರಬೇಕಾಗಿರುತ್ತೆ. ಮಹಿಳೆಯರಿಗೆ ಅಪವಾದಗಳಿರ್ಬೋದು ಅಥವಾ ಕಾನೂನು ಹೋರಾಟವನ್ನು ಕೂಡ ಮಹಿಳೆಯರು ಮಾಡಬೇಕಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಾಹನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಲೋನು ಅಥವಾ ಏನೋ ಒಂದು ಋಣಬಾಧೆ ಕೂಡ ಸ್ವಲ್ಪ ಕಾಡ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗಿರುತ್ತೆ. ತುಂಬ ಬೇಕಾದವ್ರ ಜೊತೆಗೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ವಾರದ ಕಡೆಯ ಭಾಗದಲ್ಲಿ ಅದೃಷ್ಟ, ಒಂದು ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ತುಂಬ ದಿನಗಳಿಂದ ಕಾಯ್ತಾ ಇರತಕ್ಕಂಥ ಸಮಸ್ಯೆಗೆ ಪರಿಹಾರ ಸಿಗ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗಿರುತ್ತೆ. ಈ ರಾಶಿಯವರಿಗೆ ಮಂಗಳವಾರ ಮತ್ತು ಭಾನುವಾರ ಸಾಕಷ್ಟು ಶುಭದ ದಿನಗಳಾಗಿರುತ್ತೆ. ಅದೃಷ್ಟದ ದಿನಗಳು ಸಹ ಕರ್ಕಾಟಕ ರಾಶಿಯವರಿಗಾಗಿರುತ್ತೆ. ಮಹಿಳೆಯರಿಗೆ ಹಳೆ ಹೂಡಿಕೆಯಿಂದ ಲಾಭ ಕೂಡ ಆಗ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ರಾಶಿಯವರಿಗಿರುತ್ತೆ. ಈ ರಾಶಿಯವರು ಪೂರ್ವ ಮತ್ತು
ಪೂರ್ವ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 2 ಮತ್ತು 6 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಕಿತ್ತಳೆ ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ. ಸಾಧ್ಯವಾದಷ್ಟು ಈ ವಾರದಲ್ಲಿ ಮೊಸರನ್ನವನ್ನು ದಾನ ಮಾಡಿದ್ದಾದರೆ ಕರ್ಕಾಟಕ ರಾಶಿಯವರಿಗೆ ತುಂಬ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ಚಂದ್ರ ರೂಪಿಣ್ಯೈ ನಮಃ. ಓಂ ಚಂದ್ರ ರೂಪಿಣ್ಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಶಿವಾಲಯವನ್ನು ದರ್ಶನ ಮಾಡ್ಕೊಳ್ಳಿ. ಶಿವಾಲಯದಲ್ಲಿ ಬಿಲ್ವವನ್ನು ಈ ವಾರದಲ್ಲಿ ಕೊಟ್ಟು ಬಂದಿದ್ದೆ ಆದರೆ, ಬಿಲ್ವ ಪತ್ರೆಯನ್ನು ಕೊಟ್ಟು ಬಂದಿದ್ದೆ ಆದರೆ ಸಾಕಷ್ಟು ಶುಭ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ರವಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಗುರುವಿನೊಟ್ಟಿಗೆ ಸಂಚಾರ ಮಾಡ್ತಾ ಇದ್ದಾನೆ. ಈ ವಾರದಲ್ಲಿ ಸಿಂಹರಾಶಿಯವರಿಗೆ 6 ರಿಂದ 7 ಗ್ರಹಗಳ ಶುಭ ಫಲ ಇರ್ತಕ್ಕಂಥ ವಾರ ಕೂಡದಾಗಿರುತ್ತೆ. ಹಾಗೆಯೇ ಸಿಂಹರಾಶಿಯವರಿಗೆ ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು, ಆರ್ಥಿಕವಾಗಿ ಸಬಲತೆ ಕಾಣ್ತಕ್ಕಂಥದ್ದು, ಹೊಸ ಯೋಜನೆಗಳಿಗೆ ಹೂಡಿಕೆ ಮಾಡ್ತಕ್ಕಂಥ ಯೋಗ, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು. ದಾಯಾದಿ ಕಲಹಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಹಳೆಯ ಆಸ್ತಿಯ ಕಲಹಗಳು ಕೂಡ ಈ ವಾರದಲ್ಲಿ ಸ್ವಲ್ಪ ಮಾನಸಿಕವಾಗಿ ಯಾತನೆಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಈ ವಾರದಲ್ಲಿ ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ, ರಾಜಕೀಯ ನಾಯಕರಿಗೆ ಬಹಳಷ್ಟು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ಹಾಗೆ ಉದ್ದಿಮೆದಾರರಿಗೆ, ಗುತ್ತಿಗೆದಾರರಿಗೆ ಸರ್ಕಾರದ ಏನೋ ಸವಲತ್ತುಗಳು, ಯೋಜನೆಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ಹಾಗೆ ಸಿಂಹರಾಶಿಯ ಮಹಿಳೆಯರಿಗೆ ಹೆಚ್ಚಾರು ಅಥವಾ ನೀವೇನಾದರೂ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ನಿಮ್ಮ ಸಹೋದ್ಯೋಗಿಗಳ ಜೊತೆ, ನಿಮ್ಮ ಮೇಲಧಿಕಾರಿಗಳ ಜೊತೆ ಸ್ವಲ್ಪ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ಪ್ರತಿ ವಿಷಯದಲ್ಲೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು, ಪೊಲೀಸ್ ಆಫೀಸರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಡೆಂಟಲ್ ಡಾಕ್ಟರ್ಸ್ ಇರ್ಬೋದು, ಈ ರೀತಿ ಯಾರೇ ಇರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಗಣಿಗಾರಿಕೆಯಲ್ಲಿ ಕೆಲಸ ಮಾಡೋರು ಇರ್ಬೋದು, ಇವರೆಲ್ಲ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಹಾಗೆ ಈ ರಾಶಿಯವರಿಗೆ, ಸಿಂಹರಾಶಿಯವರಿಗೆ ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಹಾಗೆ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಸಾಧ್ಯವಾದಷ್ಟು ಕೆಂಪು ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 9 ಮತ್ತು 1 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ಕುಬೇರಾಕ್ಷಾಯ ನಮಃ. ಓಂ ಕುಬೇರಾಕ್ಷಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಸೋಮವಾರ ಮತ್ತು ಗುರುವಾರ ಅದೃಷ್ಟದ ದಿನಗಳಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ 6 ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ತುಂಬ ಮಾತು ಕೊಟ್ಟಿರ್ತಕ್ಕಂಥವರು ಅಥವಾ ತುಂಬ ನಂಬಿಕಸ್ಥರು ಕೂಡ ಈ ವಾರದಲ್ಲಿ ಮೋಸ ಮಾಡ್ತಕ್ಕಂಥ ಸಾಧ್ಯತೆ, ಅಥವಾ ಅವ್ರು ಫೋನೇ ತೆಗೆಯಲ್ಲ, ನೀವು ಫೋನ್ ಮಾಡಿದ್ರೆ ಅವ್ರು ಫೋನೇ ತೆಗೆಯಲ್ಲ, ಆ ರೀತಿ ಮೋಸ ಮಾಡ್ತಕ್ಕಂಥದ್ದು, ಸ್ವಲ್ಪ ಮನಸ್ಸಿಗೆ ಇರುಸುಮುರುಸು ಆಗ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ವಾಹನ ಯೋಗ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥದ್ದು, ಅಥವಾ ಮನೆಯಲ್ಲಿರ್ತಕ್ಕಂಥ ಪೋಷಕರಿರ್ಬೋದು, ತಂದೆ ತಾಯಿಗಳ ವಿಚಾರವಾಗಿ ಸ್ವಲ್ಪ ಹೆಚ್ಚು ಗಮನವನ್ನು ಈ ವಾರದಲ್ಲಿ ಕೊಡಬೇಕಾಗಿರುತ್ತೆ. ಹೊಸ ಸ್ನೇಹಿತರ ಪರಿಚಯ ಆಗ್ತಕ್ಕಂಥದ್ದು, ಅಪರಿಚಿತರಿಂದ ಸಹಾಯ ಸಿಗ್ತಕ್ಕಂಥ ಯೋಗ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಸಣ್ಣ ಪುಟ್ಟ ವಾರದ ಕಡೆಯ ಭಾಗದಲ್ಲಿ ಒಂಚೂರು ಅಪವಾದಗಳಿಗೆ ಒಳಗಾಗಬೇಕಾಗಿರುತ್ತೆ. ಗಂಡ ಹೆಂಡತಿಯರಲ್ಲಿ ಕೆಲಸಕ್ಕೆ ಬಾರದ ಗಲಾಟೆ, ಕೆಲಸಕ್ಕೆ ಬಾರದ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ಆದರೆ ದೈವಾನುಕೂಲ ತುಂಬ ಚೆನ್ನಾಗಿದೆ. ದೈವಾನುಕೂಲ ಇದ್ದಾಗ ಎಷ್ಟೇ ಕಷ್ಟ ಬಂದರೂ ಕೂಡ ಪರಿಹಾರ ಕೂಡ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಏನೇನೋ ದುರಾಲೋಚನೆಗಳನ್ನು ದೂರ ಇಟ್ಬಿಡಿ. ಮಕ್ಕಳ ಜೊತೆ ಚೆನ್ನಾಗಿರಿ. ಹಳೆಯ ವಿಷಯಗಳ ಬಗ್ಗೆ ಚರ್ಚೆಗಳು ಕೂಡ ಬೇಡ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ. ಹೂಡಿಕೆಯಿಂದ ಒಳ್ಳೆಯದಾಗುತ್ತೆ. ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ. ಈಗಾಗಲೇ ಹಣಕಾಸಿನ ವಿಚಾರದಲ್ಲಿ 2-3 ಜನ ಸೇರಿ ಏನೋ ಒಂದು ಹಣಕಾಸಿನಲ್ಲಿ ಹೂಡಿಕೆ ಮಾಡಿರ್ತೀರ. ಆ ವಿಚಾರವಾಗೂ ಕೂಡ ಈ ವಾರದಲ್ಲಿ ಶುಭ ಆಗ್ತಕ್ಕಂಥ ಸಾಧ್ಯತೆ ಸಹ ಕನ್ಯಾ ರಾಶಿಯವರಿಗಿರುತ್ತೆ. ಕೆಲವರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ, ಕೆಲವರಿಗೆ ಬಡ್ತಿ ಆಗ್ತಕ್ಕಂಥ ಯೋಗ ಸಹ ಇರುತ್ತೆ. ಮಹಿಳೆಯರಿಗೆ ಉದ್ಯೋಗದಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರ. ಈ ವಾರದಲ್ಲಿ ಮಂಗಳವಾರ ಮತ್ತು ಗುರುವಾರ ಸಾಕಷ್ಟು ಅದೃಷ್ಟದ ದಿನಗಳು ಸಹ ಕನ್ಯಾ ರಾಶಿಯವರಿಗಾಗಿರುತ್ತೆ. ಈ ವಾರದಲ್ಲಿ ಉತ್ತರ ಮತ್ತು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಕಂದು ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 5 ಮತ್ತು 7 ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ವಾರದಲ್ಲಿ ಓಂ ಭಾಸ್ಕರಾಯ ನಮಃ. ಓಂ ಭಾಸ್ಕರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಸೂರ್ಯ ನಮಸ್ಕಾರವನ್ನು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಗೋಧಿಯಿಂದ ಮಾಡಿದಂಥ ಪದಾರ್ಥವನ್ನು ಈ ವಾರದಲ್ಲಿ ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಸಾಧ್ಯವಾದರೆ ನವಗ್ರಹಗಳನ್ನು ಸುತ್ತಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಸಹ ಕನ್ಯಾ ರಾಶಿಯವರಿಗೆ ಸಿಗ್ತೈತೆ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರನು ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಈ ರಾಶಿಯವರಿಗೆ 7 ರಿಂದ 8 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡದಾಗಿರುತ್ತೆ. ಹಾಗೆ ಆರ್ಥಿಕವಾಗಿ ಲಾಭ, ಆರೋಗ್ಯದಲ್ಲಿ ಚೇತರಿಕೆ, ನಾನಾ ವಿಧವಾದ ಅವಕಾಶಗಳು ಈ ವಾರದಲ್ಲಿ ಬರುತ್ತೆ. ಹೊಸಬರ ಪರಿಚಯ ಆಗ್ತಕ್ಕಂಥದ್ದು, ಹಾಗೆಯೇ ಆಕಸ್ಮಿಕ ಪ್ರಯಾಣ ಯೋಗ, ತೀರ್ಥಕ್ಷೇತ್ರಗಳ ಭೇಟಿ ಆಗ್ತಕ್ಕಂಥ ಯೋಗ, ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥ ಯೋಗ, ಹಳೆಯ ಶೇರು ಅಥವಾ ಎಲ್ಲೋ ಒಂದು ಕಡೆ ನಿಮ್ಗೆ ಯಾವುದೋ ಒಂದು
ಹಣ ಬರಬೇಕಾಗಿರುತ್ತೆ. ಆ ಹಣ ಈ ವಾರದಲ್ಲಿ ತುಲಾರಾಶಿಯವರಿಗೆ ಬರ್ತಕ್ಕಂಥ ಯೋಗ. ಸಂಸಾರದಲ್ಲಿ ಸುಖ ಇರುತ್ತೆ, ಸಂಸಾರದಲ್ಲಿ ನೆಮ್ಮದಿ ಇರುತ್ತೆ, ಕಾನೂನು ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಮನೆಯಲ್ಲಿ ಸಂಪೂರ್ಣವಾಗಿ ಎಲ್ಲರ ಸಹಕಾರ ಇರತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಕೆಲವರಿಗೆ ಅತಿಥಿಗಳು ಮನೆಗೆ ಬರ್ತಕ್ಕಂಥ ಯೋಗ. ಆದರೆ ವಾಹನದ ಸಣ್ಣ ಪುಟ್ಟ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಹಿತ ಶತ್ರುಗಳು ಮಿತ್ರರಾಗ್ತಾರೆ. ಉದ್ಯೋಗದಲ್ಲಾಗ್ಬೋದು, ವ್ಯಾಪಾರದಲ್ಲಾಗ್ಬೋದು, ಅಕ್ಕಪಕ್ಕದವರಾಗ್ಬೋದು, ಶತ್ರುಗಳು ಕೂಡ ಮಿತ್ರರಾಗ್ತಕ್ಕಂಥ ಸಾಧ್ಯತೆ. ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ರಾಜಕೀಯವಾಗಿ ಪ್ರಗತಿ ಇರುತ್ತೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀರಾ. ಆಸ್ತಿಯ ವಿಷಯಗಳಲ್ಲಿ ಸ್ವಲ್ಪ ದುಡುಕುತನ ಬೇಡ ಅಂತೂ ಕೂಡ ಹೇಳ್ತೀವಿ. ಮಕ್ಕಳ ತಪ್ಪುಗಳನ್ನು ಅಥವಾ ಮಕ್ಕಳ ವಿಚಾರವಾಗಿ ಹುಷಾರಾಗಿರಿ. ಮಕ್ಕಳಿಗೆ ಏನಾದರೂ ವಾಹನ ಕೊಡಿಸ್ಬೇಕು ಅಂದರೆ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಈ ವಾರದಲ್ಲಿ ತುಲಾರಾಶಿಯವರಿಗೆ ಒಳ್ಳೆಯದು ಅಂತೂ ಕೂಡ ಹೇಳ್ತಾ, ಇನ್ನು ಈ ವಾರದಲ್ಲಿ ಸಾಧ್ಯವಾದಷ್ಟು ಇವರಿಗೆ ಬುಧವಾರ ಮತ್ತು ಶುಕ್ರವಾರ ಬಹಳಷ್ಟು ಅದೃಷ್ಟದ ದಿನಗಳು ಕೂಡ ಈ ವಾರದಲ್ಲಾಗಿರುತ್ತೆ. ಈ ವಾರದಲ್ಲಿ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಳದಿ ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 6 ಮತ್ತು 3 ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥದ್ದು ಆಗಿರುತ್ತೆ. ಹಾಗೆ ತುಲಾರಾಶಿಯವರು ದೇವಿಯ ದರ್ಶನ ಮಾಡ್ಕೊಳ್ಳೋದ್ರಿಂದ, ಅಶ್ವತ್ಥ ವೃಕ್ಷವನ್ನು ದರ್ಶನ ಮಾಡ್ಕೊಳ್ಳೋದ್ರಿಂದ, ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ತುಲಾರಾಶಿಯವರಿಗೆ ಸಿಗುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜನು ಸಿಂಹರಾಶಿಯಲ್ಲಿ ಕೇತುವಿನೊಟ್ಟಿಗೆ ಸಂಚಾರ ಮಾಡ್ತಾ ಇದ್ದೇನೆ. ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ವಾರದಲ್ಲಿ ಚಿಂತೆಗಳನ್ನು ದೂರ ಇಡಿ. ಹಳೆಯ ಸಮಸ್ಯೆಗಳಿರ್ಬೋದು, ಮುಂದೆ ಏನಾಗುತ್ತೋ ಅಂತಕ್ಕಂಥ ಭಯದ ವಾತಾವರಣ ಕೂಡ ವೃಶ್ಚಿಕ ರಾಶಿಯವರಿಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ. ಸ್ನೇಹಿತರಿಂದ ಶುಭ ಆಗುತ್ತೆ. ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ. ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ರೈತರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಉದ್ದಿಮೆದಾರರಿಗೆ. ಹಾಗೆ ಈ ವಾರದಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಮನೆಯ ಜವಾಬ್ದಾರಿ ಇರ್ಬೋದು, ಕಚೇರಿಯ ಜವಾಬ್ದಾರಿ ಇರ್ಬೋದು, ವ್ಯಾಪಾರದಲ್ಲಿರ್ಬೋದು, ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು. ಕಾನೂನು ವಿಷಯಗಳಲ್ಲಿ ದುಡುಕುತನ ಕೂಡ ಬೇಡ. ವಿದೇಶ ಯೋಗ ಇರತಕ್ಕಂಥದ್ದು. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಸ್ವಲ್ಪ ಋಣಬಾಧೆ ಕಡಿಮೆ ಆಗ್ತಕ್ಕಂಥದ್ದು. ಪ್ರೇಮ ವ್ಯವಹಾರಗಳಲ್ಲಿ ಮನ್ನಣೆ ಸಿಗ್ತಕ್ಕಂಥದ್ದು. ಒತ್ತಡಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ದುರ್ಜನರ ಒಂದು ಮಾರ್ಗದರ್ಶನ ನಿಮಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಸಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ಹಳೆಯ ಕಾಯಿಲೆ ಏನಾದರೂ ಇದ್ದರೆ ಸ್ವಲ್ಪ ಜಾಗೃತಿಯಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಸೋಮವಾರ ಮತ್ತು ಶುಕ್ರವಾರ ಈ ವಾರದಲ್ಲಿ ಸಾಕಷ್ಟು ಶುಭ ಫಲಗಳನ್ನು ಕೊಡ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಕೇಸರಿ ಮತ್ತು ಕಂದು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 9 ಮತ್ತು 6 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ದುರ್ಗಾ ಸ್ತೋತ್ರ ಮಾಡ್ಕೊಳ್ಳಿ. ದುರ್ಗಾದೇವಿಯ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ನಾನಾ ವಿಧವಾದ ಅನೇಕ ಅಂದರೆ ಮಿಶ್ರ ಮಾಡಿರ್ತಕ್ಕಂಥ ಹೂಗಳಿಂದ ದುರ್ಗೆಯ ಅಷ್ಟೋತ್ರ ಹೇಳ್ಕೊಳ್ಳೋದು, ದುರ್ಗೆಯ ದರ್ಶನ ಮಾಡ್ಕೊಳ್ಳೋದು, ದೇವಿಯ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪಂಚಾಮೃತವನ್ನು ಈ ವಾರದಲ್ಲಿ ದಾನ ಮಾಡಿದ್ದೆ ಆದರೆ ಸಾಕಷ್ಟು ಶುಭ ಆಗುತ್ತೆ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ ಈ ವಾರದಲ್ಲಿ 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹಾಗೆ ಧನುಸು ರಾಶಿಯವರಿಗೆ ಈ ವಾರದಲ್ಲಿ ಆರ್ಥಿಕವಾಗಿ ಒಳ್ಳೆಯದಾಗುತ್ತೆ. ಅದೃಷ್ಟ ಕೂಡಿ ಬರುತ್ತೆ. ಆಕಸ್ಮಿಕ ಧನಯೋಗ, ಆಕಸ್ಮಿಕ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ. ಹಾಗೆ ಅನೇಕ ದಿನಗಳಿಂದ ಎಲ್ಲೋ ಚಿಂತೆ ಕಾಡ್ತಾ ಇರುತ್ತೆ, ಅದಕ್ಕೆ ಪರಿಹಾರ ಸಿಗ್ತಕ್ಕಂಥದ್ದು. ಶತ್ರುಗಳ ಒಂದು ಕಾಟ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಈ ವಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗಿರುತ್ತೆ. ಹಾಗೆ ಈ ವಾರದಲ್ಲಿ ಗುರುವಾರ ಮತ್ತು ಶನಿವಾರ ಸಾಕಷ್ಟು ಅದೃಷ್ಟಗಳು ಕೂಡ ಕೂಡಿ ಬರುತ್ತೆ. ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಕೆಲವರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಈಗಾಗಲೇ ಎಲ್ಲೋ ವಿವಾಹ ನಿಶ್ಚಯ ಆಗಿದೆ, ಅದರ ವಿಚಾರವಾಗಿ ಚಿಂತೆ ಕಾಡ್ತಾ ಇತ್ತು, ಅದಕ್ಕೂ ಕೂಡ ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು ಧನುಸು ರಾಶಿಯವರಿಗಿರುತ್ತೆ. ಹಾಗೆ ಗಂಡ ಹೆಂಡತಿಯರ ಅನ್ಯೋನ್ಯತೆ ಭಾಳ ಚೆನ್ನಾಗಿರುತ್ತೆ. ಕೆಲವರಿಗೆ ವಾಹನ ಬದಲಾಯಿಸ್ಕೊಳ್ತಕ್ಕಂಥ ಯೋಗ ಸಹ ಧನುಸು ರಾಶಿಯವರಿಗಿರುತ್ತೆ. ಮಾತಿನಲ್ಲಿ ಹುಷಾರಾಗಿರಿ. ಮಾತಿನಲ್ಲಿ ಅವಘಡಗಳು, ಮಾತಿನಿಂದ ಕಂಟಕಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗಿರುತ್ತೆ. ಯಾತ್ರೆಗಳ ಯೋಗ ಕೂಡ ಇರುತ್ತೆ. ಹಳೆಯ ಕಾಯಿಲೆ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿರಿ. ರೈತರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಹಾಗೆ ಧನುಸು ರಾಶಿಯ ಧರ್ಮಚಿಂತಕರಿಗೆ, ಮಠಾಧೀಶರಿಗೆ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಚಿಂತೆಗಳಿಂದ ದೂರ ಆಗ್ತೀರಾ. ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಾರದ ಕಡೆಯ ಭಾಗದಲ್ಲಿ ಆಕಸ್ಮಿಕವಾಗಿ ಧನ ಯೋಗ ಕೂಡ ಇರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಈ ವಾರದಲ್ಲಿ ಉತ್ತರ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು ಧನುಸು ರಾಶಿಯವರಿಗೆ 5 ಮತ್ತು 1 ಆಗಿರುತ್ತೆ. ಹಾಗೆ ಈ ವಾರದಲ್ಲಿ ಸಾಧ್ಯವಾದಷ್ಟು ಧನುಸು ರಾಶಿಯವರಿಗೆ ಓಂ ದತ್ತಾತ್ರೇಯಾಯ ನಮಃ, ಓಂ ದತ್ತಾತ್ರೇಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಗುರುಗಳ ದರ್ಶನ ಮಾಡ್ಕೊಳ್ಳಿ. ಗುರು ಸಾನ್ನಿಧ್ಯವನ್ನು ಭೇಟಿಯಾಗಿ ಬರೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಗುರು ರಾಘವೇಂದ್ರರಾಗ್ಬೋದು, ಶಿರಡಿ ಸಾಯಿ ಆಗ್ಬೋದು, ದತ್ತಾತ್ರೇಯ ಆಗ್ಬೋದು, ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು ಧನುಸು ರಾಶಿಯವರಿಗಿರುತ್ತೆ. ಹಾಗೆ ಈ ವಾರದಲ್ಲಿ ಸಾಧ್ಯವಾದಷ್ಟು ತಾವು ಈ ವಾರದಲ್ಲಿ
ಆಹಾರವನ್ನು ದಾನ ಮಾಡೋದ್ರಿಂದ, ಅನ್ನವನ್ನು ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ರಾಶಾಧಿಪತಿ ಆಗಿರ್ತಕ್ಕಂಥ ಶನಿ ಮಕರ ರಾಶಿಯವರಿಗೆ ಈ ವಾರದಲ್ಲಿ 7 ರಿಂದ 8 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ದುಡುಕುತನ, ಅವಸರದ ತನ ಸಹ ಈ ವಾರದಲ್ಲಿ ಜಾಸ್ತಿ ಇರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ರಾಶಾಧಿಪತಿ ಆಗಿರ್ತಕ್ಕಂಥ ಶನಿ ಮೀನದಲ್ಲಿ ಸಂಚಾರ ಮಾಡ್ತಾನೆ. ಅದರ ಜೊತೆಗೆ ಈ ವಾರದ ಫಲಾಫಲಗಳಲ್ಲಿ ಆತುರತೆಯಿಂದ ಹಣ ವ್ಯಯ ಆಗ್ತಕ್ಕಂಥ ಸಾಧ್ಯತೆ. ಆದರೆ ಕೀರ್ತಿ ಪ್ರತಿಷ್ಠೆಗಳು ಭಾಜನರಾಗ್ತೀರಾ, ಮಕ್ಕಳಿಂದ ಶುಭ ಆಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ರಾಜಕೀಯವಾಗಿ ಪ್ರಗತಿ ಇರುತ್ತೆ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಸಮಾಜಮುಖಿ ಕೆಲಸಗಳನ್ನು ಕೂಡ ಮಕರ ರಾಶಿಯವರು ಮಾಡ್ತಕ್ಕಂಥದ್ದಾರೆ. ತಂದೆ ತಾಯಿ ಪೋಷಕರಿರ್ಬೋದು, ಮನೆಯಲ್ಲಿರ್ತಕ್ಕಂಥವರ ಅನಾರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಬೇಕಾಗಿರುತ್ತೆ. ಇರೋ ಮನೆ ಇರ್ಬೋದು, ಭೂಮಿ ಇರ್ಬೋದು, ಸ್ವಲ್ಪ ಕಾನೂನು ತೊಡಕುಗಳು ಕೂಡ ಈ ವಾರದಲ್ಲಿ ಮಕರ ರಾಶಿಯವರಿಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮೇಲಧಿಕಾರಿಗಳ ಜೊತೆ ಹುಷಾರಾಗಿರಿ, ಯಾವುದೇ ಗುಟ್ಟನ್ನು ಬಿಟ್ಕೊಡ್ಬೇಡಿ, ಸ್ವಲ್ಪ ಗಾಂಭೀರ್ಯತೆಯನ್ನು ಕಾಪಾಡು ಮಾಡಿಕೊಂಡಿದ್ದೆ ಆದರೆ ಮಕರ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಗಂಡ ಹೆಂಡತಿಯರ ಸಣ್ಣ ಪುಟ್ಟ ಜಗಳ ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ. ವಾಹನ ಯೋಗ ಚೆನ್ನಾಗಿದೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಈ ವಾರದಲ್ಲಿ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಕೂಡ ಶುಭಕರವಾಗಿರುತ್ತೆ. ಹಸಿರು ಮತ್ತು ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 4 ಮತ್ತು 6 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಮಂಗಳವಾರ ಶುಕ್ರವಾರ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಮಕರ ರಾಶಿಯವರಿಗಿರುತ್ತೆ. ಹನುಮನ ದೇವಸ್ಥಾನ, ವಿಳ್ಳೆದೆಲೆಯನ್ನು ಕೊಡ್ತಕ್ಕಂಥದ್ದು, ಹನುಮನ ದರ್ಶನ ಮಾಡ್ಕೊಳ್ಳೋದು, ಹನುಮ ದೇವಸ್ಥಾನದಲ್ಲಿ ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಸಿಹಿ ಪೊಂಗಲನ್ನು ಈ ವಾರದಲ್ಲಿ ಮಾಡಿ ದಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ 6 ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕುಂಭರಾಶಿಯಲ್ಲಿ ಈಗಾಗಲೇ ರಾಹು ಸ್ಥಿತನಾಗಿದ್ದಾನೆ. ಈ ರಾಶಿಯವರಿಗೆ ವಾರದ ಫಲಾಫಲಗಳನ್ನು ನಾವು ನೋಡೋಕೆ ಹೋದಾಗ ಆರ್ಥಿಕವಾಗಿ ತುಂಬ ಚೆನ್ನಾಗಿರುತ್ತೆ, ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು, ಕೆಲಸ ಕಾರ್ಯಗಳ ಜಯ ಆಗ್ತಕ್ಕಂಥದ್ದು, ಕಷ್ಟ ಕೂಡ ಜಾಸ್ತಿ ಇರುತ್ತೆ, ಶ್ರಮ ಜಾಸ್ತಿ ಇರುತ್ತೆ, ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ, ಮಕ್ಕಳಿಂದ ಶುಭ ಆಗುತ್ತೆ, ಬಡದಿಯ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥ ಯೋಗ, ದಾಂಪತ್ಯ ವಿಚಾರದಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ ಆದರೆ ಸ್ನೇಹಿತರ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬೇರೆಯವ್ರ ಮೇಲೆ ಅವಲಂಬನೆ ಮಾಡೋದು ಬೇಡ, ಮಕ್ಕಳ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ವಿದೇಶ ಯೋಗ ಕೂಡಿ ಬಂದಿರತಕ್ಕಂಥದ್ದು. ವಾರದ ಒಂದು ಮಧ್ಯ ಭಾಗದಲ್ಲಿ ನೋಡೋಕೆ ಹೋದಾಗ ಅಧಿಕಾರ ಪ್ರಾಪ್ತಿ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಈ ವಾರದಲ್ಲಿ ಕುಂಭರಾಶಿಯವರಿಗೆ ಸೋಮವಾರ ಮತ್ತು ಗುರುವಾರ ಅದೃಷ್ಟದ ಒಂದು ದಿನಗಳು ಕೂಡ ಆಗಿರುತ್ತೆ. ಮನೆಗೆ ಅತಿಥಿಗಳು ಬರ್ತಕ್ಕಂಥದ್ದು, ಕೆಲವರು ಮನೆ ಬದಲಾಯಿಸ್ಕೊಳ್ತಕ್ಕಂಥದ್ದು, ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ, ಉದ್ದಿಮೆದಾರರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ರಾಜಕೀಯ ವ್ಯಕ್ತಿಗಳಿಗೆ ಶುಭ ಆಗುತ್ತೆ. ಆದರೆ ವಾಹನದ ವಿಚಾರದಲ್ಲಿ ನೀವೇ ಡ್ರೈವ್ ಮಾಡಬೇಕು ಅಂದರೆ ಸಂಧ್ಯಾ ಕಾಲದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಮಕ್ಕಳಿಂದ ಶುಭ ಆಗುತ್ತೆ. ಹಾಗೆಯೇ ಪಾಲುದಾರಿಕೆ ವಿಚಾರದಲ್ಲೂ ಕೂಡ ಶುಭ ಆಗ್ತಕ್ಕಂಥ ವಾರ ಕೂಡ ಈ ಒಂದು ಕುಂಭರಾಶಿಯವರಿಗಾಗಿರುತ್ತೆ. ಈ ವಾರದಲ್ಲಿ ನೀಲಿ ಮತ್ತು ಬೂದು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 4 ಮತ್ತು 7 ಅದೃಷ್ಟದ ಒಂದು ಸಂಖ್ಯೆಗಳಾಗಿರುತ್ತೆ. ಈ ವಾರದಲ್ಲಿ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ವೆಂಕಟೇಶ್ವರನ ದರ್ಶನ ಮಾಡ್ಕೊಳ್ಳಿ. ಇಲ್ಲೇ ಲೋಕಲಲ್ಲಿ ಎಲ್ಲೋ ನೀವು ಇರ್ತಕ್ಕಂಥ ಜಾಗದಲ್ಲಿ ಶ್ರೀನಿವಾಸ ಆಗ್ಬೋದು, ವೆಂಕಟೇಶ ಆಗ್ಬೋದು, ತಿರುಪತಿ ಸ್ವಾಮಿ ಆಗ್ಬೋದು, ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಕುಂಭರಾಶಿಯವರಿಗಿರುತ್ತೆ. ಕುಂಭರಾಶಿಯವರು ಈ ವಾರದಲ್ಲಿ ಸಾಧ್ಯವಾದಷ್ಟು ಹೆಸರು ಬೇಳೆಯಿಂದ ಮಾಡಿದಂಥ ಪದಾರ್ಥಗಳನ್ನು ದಾನ ಮಾಡೋದು, ತರಕಾರಿ ದಾನ ಮಾಡ್ತಕ್ಕಂಥದ್ದು, ಅಥವಾ ಹಣ್ಣುಗಳನ್ನು ಮುದುಕರಿಗೆ, ವೃದ್ಧರಿಗೆ, ಅಶಕ್ತರಿಗೆ ಕೊಡೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಗುರು ಈ ರಾಶಿಯವರಿಗೆ 6 ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮೀನರಾಶಿಯವರಿಗೆ ಈ ವಾರದಲ್ಲಿ ಅದೃಷ್ಟವೇ ಅದೃಷ್ಟ, ಶ್ರಮಕ್ಕೆ ತಕ್ಕ ಫಲ, ಪ್ರಯತ್ನಕ್ಕೆ ತಕ್ಕ ಫಲ, ಆಕಸ್ಮಿಕ ಧನಯೋಗ, ಆಕಸ್ಮಿಕ ಯಶಸ್ಸಾಗ್ತಕ್ಕಂಥದ್ದು. ಸೋಮವಾರ ಮತ್ತು ಶುಕ್ರವಾರ ಅದೃಷ್ಟದ ದಿನಗಳು ಕೂಡ ಈ ವಾರದಲ್ಲಿ ಆಗಿರುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ, ಉದ್ಯೋಗದಲ್ಲಿ ಶುಭ ಆಗುತ್ತೆ, ಕೆಲವರಿಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ಶಿಕ್ಷಕರಿರ್ಬೋದು, ಹಾಗೆ ಧಾರ್ಮಿಕ ಚಿಂತಕರಿರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಕ್ಕಳಿಂದ ಶುಭ ಆಗುತ್ತೆ. ಅಣ್ಣ ತಮ್ಮಂದಿರ ಜೊತೆ ಒಳ್ಳೆ ಬಾಂಧವ್ಯಗಳಿರುತ್ತೆ. ಹಳೆಯ ಆಸ್ತಿ ಕಲಹಗಳು ಕೂಡ ಇತ್ಯರ್ಥ ಆಗುತ್ತೆ. ತಾಳ್ಮೆಯಿಂದ ವ್ಯವಹರಿಸಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ಮಹಿಳೆಯರ ಜೊತೆ ಒಳ್ಳೆಯ ಬಾಂಧವ್ಯಗಳನ್ನು ಒಳ್ಳೆ ಪ್ರೀತಿಯಿಂದ ಕೋಪತಾಪಗಳಿಗೆ ಒಳಗಾಗದೆ ಮನೆಯಲ್ಲಿರ್ತಕ್ಕಂಥ ಅಕ್ಕ ತಂಗಿಯರಾಗ್ಬೋದು, ಮಡದಿ ಆಗ್ಬೋದು, ಅಮ್ಮ ಆಗ್ಬೋದು, ಅವರ ಜೊತೆ ಸ್ವಲ್ಪ ಹುಷಾರಾಗಿರಬೇಕು. ಸುಳ್ಳು ಹೇಳೋದನ್ನು ಈ ಒಂದು ಮೀನರಾಶಿಯವರು ಈ ವಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿ ಹೇಳ್ಕೊಳ್ಳಿ. ಸುಳ್ಳು ಹೇಳೋದ್ರಿಂದ ಸಾಕಷ್ಟು ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಸಹ ಮೀನರಾಶಿಯವರಿಗಿರುತ್ತೆ. ಬುಧವಾರ ಮತ್ತು ಶುಕ್ರವಾರ ಅದೃಷ್ಟದ ದಿನಗಳಾಗಿರುತ್ತೆ. ಹೊಸ ಸ್ನೇಹಿತರ ಪರಿಚಯ ಆಗ್ತಕ್ಕಂಥದ್ದು, ಅಪರಿಚಿತರಿಂದ ಸಹಾಯ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ವಾಹನ ಯೋಗ ಚೆನ್ನಾಗಿದೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಹೆಡೇಕ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ವಾರದ ಕಡೆಯ ಭಾಗದಲ್ಲಿ ಹೊಸ ಜಾಗ ತಗೊಳ್ತಕ್ಕಂಥದ್ದು, ಸೈಟ್ ತಗೊಳ್ಳೋ ಯೋಗ,
ಹೊಸ ಹೂಡಿಕೆ ಯೋಗ ಕೂಡ ಈ ವಾರದಲ್ಲಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೂ ತುಂಬ ಒಳ್ಳೆಯದಾಗುತ್ತೆ. ಗುಲಾಬಿ ಮತ್ತು ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ವಾರದಲ್ಲಿ ನಾಗನ ಪ್ರತಿಷ್ಠಾಪನೆ ಅಥವಾ ನಾಗದೇವರು, ನಾಗ ಪೂಜೆ, ನಾಗನ ನೋಡೋದು, ನವನಾಗ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ. ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ವಾರದಲ್ಲಿ ಇರುತ್ತೆ. ಈ ವಾರದಲ್ಲಿ ಉತ್ತರ ಮತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು 2 ಆಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ತುಪ್ಪದಿಂದ ಮಾಡಿದಂತಹ ಪದಾರ್ಥವನ್ನು ಈ ವಾರದಲ್ಲಿ ದಾನ ಮಾಡೋದ್ರಿಂದ, ತುಪ್ಪದಿಂದ ಮಾಡಿದಂತಹ ಪದಾರ್ಥವನ್ನು ಈ ವಾರದಲ್ಲಿ ದಾನ ಕೊಡೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ವಾರಭವಿಷ್ಯ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.